ಹೀರೋನ ದುಷ್ಟ ಅನ್ಬೇಡಿ, ಅವ್ರು ತುಂಬಾ ಒಳ್ಳೆಯವರು. ಏನಿ ನೀನು ನಿನ್ ಗಂಡಂಗೆ ಎರಡೆರಡು ಸಲ ಒದೆ ಬಿದ್ದಿದೆ, ಆದ್ರೂ ಅಂಥವನ್ನೇ ವಹಿಸ್ಕೋತಾ ಇದ್ಯಾ? ತಾಯಿ, ಇದು ಅವಳು ಮಾತಾಡ್ತಿರೋದಲ್ಲ, ಅವಳ ಒಳಗಿನ ಭೂತ ಮಾತಾಡ್ತಾ ಇರೋದು. ಐನವ್ರೆ, ಈ ತರ ಮಾತಾಡೋದು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಟೀ ಅಂಗಡಿ ತಗೊಂಡ್ ಹೋಗ್ಬಿಟ್ಟು ನನ್ನ ಲೆಕ್ಕದಲ್ಲೇ ಟೀ ಕುಡ್ಕೊಂಡು 2 ಬಂದು ತಿನ್ಕೊಂಡ್ ಬುಡಿ ಗಾಡಿಯ ದಯ್ಯ ಭೂತ ಅಂತ ತಲೆ ಕೆಡಿಸ್ಬೇಡಿ. ಪಾಪ ಅಣ್ಣಪ್ಪನವ್ರ ಸ್ಥಿತಿ ನೋಡಿ ನನಗೆ ಅಯ್ಯೋ ಅನಿಸ್ತದೆ. ಈ ಗೌಡ್ರೆ, ಈ ಓವರ್ ಡ್ರಾಮಾ ಎಲ್ಲ ಬೇಡ. ನೀವು ಒತ್ತಿದ ತಕ್ಷಣ ಇಲ್ಲಿ ಯಾರು ಅವಾರ್ಡ್ ಕೊಡಲ್ಲ. ನೋಡಿ ಇನ್ಸ್ಪೆಕ್ಟ್ರೆ, ನಿಮ್ಮ ಕೈಲಿ ಆ ಸೂಪರ್ ಹೀರೋನ ಹಿಡಿಯೋಕ್ಕಾಗತ್ತೋ ಇಲ್ವೋ ಹೇಳಿ. ಆಗ್ಲಿಲ್ಲ ಅಂದ್ರೆ ನಾನೇ ಅವನನ್ನ ಹಿಡಿದು ಅವನ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀನಿ. ಬಾಯ್, ನೀವೆಂತ ಯೋಚನೆ ಮಾಡಬೇಡಿ ಮಾರ್ರೆ. ನಾನು ಅವನನ್ನು ಹಿಡ್ಕೊಂಡ್ಬಂದು ನಿಮ್ಮ ಮುಂದೆ ಕೂರಿಸ್ದೆ. ನೀವು ಅವನ ಹತ್ರ 1 ಗಂಟೆ ಮಾತಾಡಿ, ಆಮೇಲೆ ಅವ್ನ ಜೀವಮಾನದಲ್ಲಿ ಯಾರ ಹತ್ರ ಮಾತಾಡೋದಿಲ್ಲ, ಕೋಮಕ್ಕೆ ಹೋಗಿರ್ತ. ಬಜರಂಗಿ ಇನ್ಸ್ಪೆಕ್ಟರ್ ಅವ್ರೆ, ಬೈ ಚಾನ್ಸ್ ನೀವೇನಾದ್ರೂ ಸೂಪರ್ ಹೀರೋನ ಅರೆಸ್ಟ್ ಮಾಡಿದ್ರೆ ಒಂದೇ ಒಂದ್ಸಲ ನಂಗೆ ಮೀಟ್ ಮಾಡಿಸ್ತೀರಾ? ನೋಡಿದ್ಯಾ ಜಾನಿ ಕಂದ, ಅವನು ಇಷ್ಟೆಲ್ಲ ಮಾಡಿದ್ರು ಇವಳು ಅವನನ್ನೇ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅತ್ತೆ, ನಂಗೇನು ಅವ್ರ ಜೊತೆ ಓಡಾಡ್ಬೇಕು ಅನ್ನೋ ಆಸೆ ಇಲ್ಲ. ಅವ್ರು ಮಾಡ್ತಿರೋ ಒಳ್ಳೆ ಕೆಲ್ಸಕ್ಕೆ ಅವ್ರನ್ನ ಒಂದೇ ಒಂದ್ಸಲ ಮೀಟ್ ಮಾಡಿ ಶೇಕ್ ಹ್ಯಾಂಡ್ ಕೊಡೋ ಆಸೆ. ಮಧುರವ್ರೆ, ಯಾಕೊಂಥರ ಇದ್ದೀರಿ? ಪುಟ್ಮಲ್ಲಿ ಅವ್ರೆ, ನಂಗೆ ಸೂಪರ್ ಹೀರೋನ ನೋಡ್ಬೇಕು ಅಂತ ತುಂಬಾ ಆಸೆ ಆಗೋಗಿದೆ. ಆದ್ರೆ ಎಲ್ರು ಈ ಆಸೆನ ತಪ್ಪು ಅಂತಿದ್ದಾರೆ. ನೀವೇ ಹೇಳಿ, ಈ ಆಸೆ ತಪ್ಪಾ? ನಿಮ್ಮ ಆಸೆ ತಪ್ಪು ಅನ್ನಿ. ಆ ಸೂಪರ್ ಹೀರೋ ಮಾಡ್ತಾ ಇರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಪಾಪ ಚಂದನವ್ರು ಏನು ತಪ್ಪು ಮಾಡಿದೆ ಅವ್ರಿಗೆ 2 ಸಲ ಹೊಡೆದು ಕಳ್ಸಿದ್ದಾರೆ. ಇದು ತಪ್ಪು ತಾನೇ? ಪುಟ್ಮಲ್ಲಿ ಅವ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸೂಪರ್ ಹೀರೋ ತಪ್ಪು ಮಾಡೋ ಚಾನ್ಸೇ ಇಲ್ಲ. ಅಂದ್ರೆ ಅವರು ಚಂದನವ್ರಿಗೆ ಹೊಡೆದದ್ದು ಸರಿ ಅಂದರಿಯಾ? ಹಾಗಲ್ಲ ಪುಟ್ಮಲ್ಲಿ ಅವ್ರೆ. ಫಾರ್ ಎಕ್ಸಾಂಪಲ್, ನಾವೀಗ 1 kg ಟೊಮ್ಯಾಟೊ ಹಣ್ಣು ತಗೊಂಡಿರ್ತೀವಿ, ಅದರಲ್ಲಿ 2-3 ಕೊಳ್ತೋಗಿರುತ್ತೆ. ಹಾಗೆ ದಿನದಲ್ಲಿ 100 ಜನ ತಪ್ಪಿತಸ್ಥರನ್ನ ಹೊಡಿವಾಗ 2-3 ಒಳ್ಳೆಯವ್ರಿಗೆ ಹೊಡೆದಿರ್ಬೋದಲ್ವಾ? ನಂಗೆ ಯಾಕೆ ನೀವು ಮಾತಾಡ್ತಾರೆ ಸರಿ ಅನ್ನಿಸ್ತಾ ಇಲ್ಲ. ಪುಟ್ಟಮಲ್ಲಿ ಅವರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರ್ ಹೀರೋ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರಿಂದಾಗಿ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡೋ ಹಾಗಾಗಿದೆ. ಹಾಗೆ ನೋಡೋಕೋದ್ರೆ ನಾವು ಅವ್ರ ಪಾದ ಪೂಜೆ ಮಾಡ್ಬೇಕು. ಸಿಕ್ಕಿದ್ರೆ ತಾನೆ ಅವ್ರ ಪಾದ ಪೂಜೆ ಮಾಡಕ್ಕೆ. ನಂಗೂ ಅದೇ ಯೋಚನೆ ಆಗಿರೋದು. ನಾನಂತೂ ಸೂಪರ್ ಹೀರೋಗೆ ಫುಲ್ ಫಿದಾಗೋಗಿದ್ದೀನಿ. ಅವ್ರೇನಾದ್ರೂ ನಂಗೆ ಸಿಕ್ಕಿದ್ರೆ ಗಟ್ಟಿ ತಕ್ಕೋಬೇಕು ಅಂತಿದ್ದೀನಿ. ಮಧುರವ್ರೆ, ಸೂಪರ್ ಹೀರೋನ ನೀವು ಈ ಪಟ್ಟಿ ಇಷ್ಟಪಡ್ತಾ ಇದ್ದೀರಿ. ಈ ಅವಕಾಶನ ಬಿಡಬಾರ್ದು. ನಿಮಗೆ ನಾನು ಸೂಪರ್ ಹೀರೋನ ಭೇಟಿ ಮಾಡಿಸ್ತೀನಿ. ಹಲೋ, ನಾನು ಅಂತಿಮ ತೀರ್ಪು ಕೊಡ ಸೂಪರ್ ಹೀರೋ ಮಾತಾಡ್ತಾ ಇರೋದು. ಅಯ್ಯೋ, ನೀನು ಮನೆ ಕಾಯಿ ಹೋಗ. ನಾನೇನ್ ನಿನಗೆ ಮಾಡಬಾರ್ದು ಮಾಡ್ದೆ ಅಂತ ನನಗೆ ಹಂಗೆ ಬಾರಿಸಿದ್ಯೋ? ನೀನು ನಾಲ್ಕಲ್ವಾ, ಅದಕ್ಕೆ ಬಾರಿಸ್ತಾ ಇರೋದು. ನನ್ನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನನ್ ಕೋಪ ಬಂದ್ರೆ ಮನುಷ್ಯನಾಗಿರಲ್ಲ. ಇತ್ತೀಚೆಗೆ ಸಿಟಿಲಿ ಕಿಡ್ನಾಪರ್ಸ್ ಜಾಸ್ತಿ ಆಗ್ಬಿಟ್ಟಾರ ಅಂತ ಟಿವಿಲಿ ಪೇಪರ್ ಬರ್ತಾದೆ. ನಿಮಗೆ ಏನಾದ್ದು ಅಂತ ಭಯ ಶುರು ಆಗ್ಬಿಟ್ಟದ. ಗೌಡ್ರೆ, ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಾ? ಗ್ರೂಮಿಂಗ್ ಕ್ಲಾಸ್ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ನನ್ನ ಯಾರು ಕಿಡ್ನಾಪ್ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ನನ್ನ ಕಿಡ್ನಾಪ್ ಮಾಡಿದ್ರು ಜಾಸ್ತಿ ದಿನ ನನ್ನ ಮೇಂಟೈನ್ ಅಂತೂ ಮಾಡೋಕ್ಕಾಗಲ್ಲ. ಇನ್ನು ನಾನು ಜಾನಿ ವಿಷಯಕ್ಕೇನಾದ್ರೂ ಅವ್ರು ಬಂದ್ರೆ ನಾನಂತೂ ಸೈಲೆಂಟ್ ಆಗಿರಲ್ಲ. ಅಂದಮೇಲೆ ಆ ಕಿಡ್ನಾಪರ್ಸ್ ಬಗ್ಗೆ ಯಾಕೆ ವರಿ ಮಾಡಬೇಕು? ನೀವು ಹೇಳೋದು ಸರಿ ಕಂಪುಡಿ ಮಧುರವ್ರೆ. ಈ 4 ಅಣ್ಣಪ್ಪನವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಅವ್ರು ತೋಡ್ರ ಮಣ್ಣ ಅವರೇ ಬಾಯಿಗೆ ಹಾಕೊಂಡಂಗೆ ಆಯ್ತದೆ. 3 ದಿನದಿಂದ ಬಿರಿಯಾನಿ ತಿಂದೆ, ನಾಲ್ಗೆ ಒದ್ದಾಡ್ತಾ ಇತ್ತು. ಬಿರಿಯಾನಿ ಕಾಸಾಯ್ತು. ಬಟ್ ಐ ಡೋಂಟ್ ಲೈಕ್ ಇಟ್. ನನಗೆ ದುಡ್ಡು ಮುಖ್ಯ ಅಲ್ಲ, ನನಗೆ ಶಾಕ್ ಮುಖ್ಯ. ಜಾನಿ ಬಾಯ್, ಎಂದಕ್ಕೆ ನಮಗೆ ಈ ದುಡ್ಡು ಕೊಟ್ಟದ್ದು? ನೀವಿಬ್ರು ನನ್ನನ್ನ ಕಿಡ್ನಾಪ್ ಮಾಡಬೇಕು. ಐ ಲೈಕ್ ಇಟ್. ನಮ್ಮ ಕುದುರೆಯನ್ನು ನಾವೇ ಓಡಿಸೋದಂದ್ರೆ ಇದಪ್ಪ. ಎಂಥದಿದು ಜಾನಿ ಬಾಯ್? ಮಧುರ ಬಾಬಿ ಖರ್ಚಿಗೆ ದುಡ್ಡು ಕೊಡುದಿಲ್ಲ ಅಂತ ಹೇಳಿ ಕಿಡ್ನಾಪಿನ ನಾಟಕವನ್ನು ಆಡಿ ಅವ್ರ ಹತ್ರ ದುಡ್ಡು ಪಿಂಕಿಸ್ತಿದ್ದೀರಾ? ನನಗೆ ದುಡ್ಡು ಮುಖ್ಯ ಅಲ್ಲ ಕಣೋ. ನಾನಿಲ್ಲ ಅಂದ್ರೆ ಇವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ಅದಕ್ಕೆ ಈ ಕಿಡ್ನಾಪ್ ನಾಟಕ. ಅದು ಕಿಡ್ನಾಪ್ ಯಾಕೆ ಮಾಡಬೇಕು? ನೀವು ಫೋನ್ ಸ್ವಿಚ್ ಆಫ್ ಮಾಡಿ ತೀರ್ಥಯಾತ್ರೆಗೆ ಹೋಗಿ ನೀವು ಬರೋಷ್ಟರಲ್ಲಿ ಇಲ್ಲಿ ಏನು ನಡೆಯುತ್ತೆ ಅಂತ ರೆಕಾರ್ಡ್ ಮಾಡಿ ಇಟ್ಟಿರ್ತೀವಿ. ಏನು ನಿಮ್ಮ ಕೈಲಾಗುತ್ತಾ? ನಾನು ಬೇರೆಯವ್ರು ನೋಡ್ಕೊಳ್ಳ. ನಮ್ಮ ಕೈಲಿ ಆಗುತ್ತೆ, ಅದು ಸ್ವಲ್ಪ ಕಮ್ಮಿ ಆಗುತ್ತಲ್ಲ. ಒಲೆ ಮಚ್ಚಿ ಪಾತ್ರೆ ಇಡಿ, ಅಡುಗೆ ಹೇಗೆ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಇವತ್ತು ರಾತ್ರಿ ಮಧುರಾ ಪುಟ್ಮಲ್ಲಿ ಅವ್ರ ಜೊತೆಲಿದ್ದಾಗ ನನ್ನ ಕಿಡ್ನಾಪ್ ಮಾಡಿ ನಾನು ಕಾಯ್ತಾ ಇರ್ತೀನಿ. ಐ ಲೈಕ್ ಇಟ್. ಈ ಕಿಡ್ನಾಪ್ ಮಾಡಿದ್ರಲ್ಲೂ ಒಂದು ನಮ್ಮನೆ ಸಾಕ್ ಸಿಗ್ತದಪ್ಪ. ಅದರಲ್ಲೂ ನಮ್ಮವರನ್ನು ಕಿಡ್ನಾಪ್ ಮಾಡಿದ್ರಲ್ಲಿ ಸಾಕಿನ ಮೇಲೆ ಸಾಕ್ ಸಿಗ್ತದೆ. ಎಷ್ಟೊತ್ತಿಗೆ ಬರಬೇಕು? ಇವತ್ತು ರಾತ್ರಿ 9 ಗಂಟೆ ಕರೆಕ್ಟಾಗಿ ಬನ್ನಿ. ನೀವೇನಾದರೂ ಬರಲಿಲ್ಲ ಅಂದರೆ ನಾಳೆ ನಿಮ್ಮಿಬ್ಬರನ್ನ ನಾನು ಕಿಡ್ನಾಪ್ ಮಾಡಿಬಿಡ್ತೀನಿ. ಪುಟ್ಮಲ್ಲಿ ಅವರೇ, ಚಂದನ್ ಅವ್ರೆ,
ಹಚ್ಕೊಂಡಿರಿ? ಅದು ಮಧು ನಿಮ್ ಜೊತೆ ಮಾತಾಡ್ಬೇಕು ಅಂದು ಅದಕ್ಕೆ ಕರೆದೆ. ಮಧುರ ಅವ್ರೆ, ಇಷ್ಟೊತ್ತಲ್ಲಿ ಏನ್ ಮಾತಾಡಿರಿ? ಮಲ್ಲಿ ಅವ್ರೆ, ಇಂಪಾರ್ಟೆಂಟ್ ವಿಷಯ ಏನೂ ಇಲ್ಲ. ನೀವೇನೋ ನೈಟ್ ವಾಕ್ ಮಾಡೋಣ ಅಂತ ಹೇಳಿದ್ರಂತಲ್ಲ, ಅದಕ್ಕೆ ಕೇಳಿದೆ. ಮಧುರ ಅವ್ರೆ, ಆಟ್ಕೊಳ್ಳಿ ಆಡ್ಬೇಡಿ. ನಂಗೆ ಮೂರ್ನಿಂಗ್ ವಾಕೇ ಮಾಡಕ್ ಆಗಲ್ಲ. ಇನ್ ನೈಟ್ ವಾಕ್ ಮಾಡಿನಾ? ಪುಟ್ಮಲ್ಲಿ ಇರೋದು ಮೂರ್ನಿಂಗ್ ವಾಕ್ ಅಲ್ಲ, ಮಾರ್ನಿಂಗ್ ವಾಕ್. ಹಿಡಿದ್ರಿ ಚಾಡ. ಗೌಡ್ರೇನ್ ಮಾಡ್ತಿದ್ದಾರೆ? ಎಣ್ಣೆ ಹಾಕೊಂಡ್ ಮಲ್ಕೊಂಡವ್ರೆ ಅನ್ನಿ. ಎಣ್ಣೆನಾ? ನೀವ್ ಅನ್ಕೊಂಡಿರೋ ಎಣ್ಣೆ ಅಲ್ಲ, ತಲೆ ಬಿಸಿ ಆಗದೆ ಅಂತ ತಲೆ ಕೈ ಎಣ್ಣೆ ಹಚ್ಕೊಂಡ್ ಮಲ್ಕೊಂಡವ್ರೆ. ಜಾನಿ, ಚಂದನವ್ರೆ, ಜಾನಿ, ಮಧುರ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಈ ಥರ ಆಯ್ತದೆ ಅಂತ ಗೊತ್ತಿದ್ರೆ ನಾನೇ ಬಂದು ಅಣ್ಣಯ್ಯಪ್ಪನವ್ರನ್ನ ಕಾಪಾಡ್ಬಿಡ್ತಿದ್ದೇನಿ. ಗೌಡ್ರೆ ಜೊತೆಗಿದ್ ನಮ್ಗೆ ಗೊತ್ತಾಗಿಲ್ಲ. ಇನ್ ಎಣ್ಣೆ ಹಾಕೊಂಡ್ ಮಲ್ಕೊಂಡಿದ್ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಬಾಬಣ್ಣ, ನೀವು ತಲೆಗೆ ಎಣ್ಣೆ ಹಾಕೊಂಡ್ ಮಲ್ಕೊಂಡಿದ್ರಿ ಅಂತ ನಾನೇ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅವ್ರು ಬಂದು ಚಂದನ್ ಅವ್ರಿಗೆ ತಕೊಂಡು ಹೋಗ್ಬಿಟ್ರು. ಬನ್ನಿ ಇನ್ಸ್ಪೆಕ್ಟರ್, ಕೂತ್ಕೊಳ್ಳಿ. ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಸುಂದ್ರಿ ಮೇಡಮ್, ನೀವೇ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರಿ ಅಂದಮೇಲೆ ನಾನು ರಾತ್ರಿ ಇಡೀ ನಿದ್ರೆ ಬಿಟ್ಟದ್ದು ಸಾರ್ಥಕ ಆಯ್ತು ಮಾತ್ರ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಮೊದಲು ಬಂದಿರೋ ಕೆಲಸ ಮುಗಿಸಿ, ಇಲ್ಲಾಂದ್ರೆ ಜೀವನ ಪೂರ್ತಿ ನಿದ್ದೆ ಮಾಡಬಾರ್ದು. ಹಂಗೆ ಮಾಡಕ್ ಬಿಡ್ತೀವಿ. ಅಡ್ಡಿಲ್ಲ ಬೇಜಾರು ಮಾಡ್ಕೊಂಬೇಡಿ. ನಾನು ಕೇಂಬು ಪ್ರಶ್ನೆಗೆ ಉತ್ತರ ಕೊಡಿ. ಕಿಡ್ನ್ಯಾಪ್ ಆದವ್ರ ಹೆಸರು ಅಂತ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸುಂದ್ರಿ ಮೇಡಮ್, ಫೋನಲ್ಲಿ ಜಾನಿ ಅವರಂದಳಿ ಹೇಳಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದಳಿ ತಮಾಷೆ ಮಾಡ್ತಿದ್ದೆ. ಹೆಸರು ಗೊತ್ತಿದ್ರು ನನ್ನ ಕೇಳಿ ತಮಾಷೆ ಮಾಡ್ತಿರೋ ನೀವು. ಸುಂದ್ರಿ ಮೇಡಮ್, ನಾನು ತಮಾಷೆ ಗಿಮಾಷೆ ಮಾಡ್ತಿಲ್ಲ ಮರ್ರೆ. ಕಾನೂನಲ್ಲಿ ಎಂಥ ರೂಲ್ಸ್ ಇತ್ತು ಅದನ್ನು ಫಾಲೋ ಮಾಡ್ತಿದ್ದೆ ಅಷ್ಟೇ. ಈಗ ಜಾನಿ ಅವರೇ ಕಿಡ್ನ್ಯಾಪ್ ಆಗಿರಂದಳಿ ನಾನು ಬರ್ಕಂತೆ. ಆದರೆ ಜಾನಿ ಅವರನ್ನು ಕಿಡ್ನ್ಯಾಪ್ ಮಾಡಿದ್ದು ಯಾರು? ಮಿಸ್ಟರ್ ಬಜರಂಗಿ ಬಾಯ್ಜಾನ್. ಗೌಡ್ರೆ, ನೀವು ನಂಗೆ ತಮಾಷೆ ಮಾಡ್ತಿರಲ್ಲ ಮರ್ರೆ. ಹೋಯ್ ನಾನು ಅವ್ರನ್ನ ಕಿಡ್ನ್ಯಾಪ್ ಮಾಡ್ತಾನೆ ಮರ್ರೆ. ಮತ್ತಿನ್ನೇನು ಇನ್ಸ್ಪೆಕ್ಟ್ರೆ, ಕಿಡ್ನಾಪ್ ಮಾಡಕ್ ಬಂದವರು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಕಿಡ್ನಾಪ್ ಮಾಡ್ತಾಮಿ, ಟಾಟಾ ಬಾಯ್ ಬಾಯ್ ಅಂತ ಹೋಗ್ಬಿಟ್ಟೋದಾರ. ಆಟಗಳು ಆಡ್ತಾರ ನೀವು. ಮೊದಲು ಅಣ್ಣಯ್ಯಪ್ಪನವ್ರನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾರೋ ಅಂತ ಕಂಡಿಡೀರಿ. ಬಜರಂಗಿ ಅವರೇ, ನೀವ್ ಹೀಗೆ ಮಾತಾಡ್ಕೊಂಡು ಕೂತಿದ್ರೆ ಅಲ್ಲಿ ಜಾನಿಗೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ಸುಂದ್ರಿ ಮೇಡಮ್, ನೀವೆಂತ ಹೆದರ್ಕೊಂಡ್ಬೇಡಿ ಮರ್ರೆ. ಜಾನಿ ಅವ್ರ ಕೈಲಿ ಎಂತ ಇತ್ತಂದಳಿ ಅವ್ರು ಕಿಡ್ನ್ಯಾಪ್ ಮಾಡಿರಿ ಹೇಳಿ. ಅವ್ರು ಮಾಡೋ ಶೋಕಿಗೆ ಇವ್ರು ಎತ್ತಾಕೊಂಡು ಹೋಯ್ರು ಮಂಡಿ ಕೆಟ್ಟವು. ನೀವ್ ಈ ತರ ಎಲ್ಲ ಮಾತಾಡಿದ್ರೆ ನಾನು ಕಮಿಷನರ್ ಹತ್ರ ಹೋಗ್ತೀನಿ. ಅಯ್ಯಬ್ಯಾ, ಆಮೂನ್ ಮಾಡಬೇಡಿ ಸುಂದ್ರಿ ಮೇಡಮ್. ನಾನೇ ಅವ್ರನ್ನ ಹುಡುಕ್ತೆ. ಆದರೆ ಕಿಡ್ನ್ಯಾಪರಿಂದ ಫೋನ್ ಬಂದೇ ಬರ್ತದೆ. ಆಗ ನಾಜೂಕಾಯಿ ಹ್ಯಾಂಡ್ಲ್ ಮಾಡಿ ನನಗೊಂದು ಇನ್ಫಾರ್ಮೇಶನ್ ಕೊಡಿ ಅಕ್ಕ. ಅಕಸ್ಮಾತ್ ಕಿಡ್ನಾಪರ್ ಫೋನ್ ಮಾಡಲಿಲ್ಲ ಅಂದ್ರೆ? ವೆರಿ ಸಿಂಪಲ್, ಜಾನಿ ಅವ್ರು ಸಿಕ್ಕುವುದೇ ಇಲ್ಲ. ಐ ಲೈಕ್ ಇಟ್. ಅಲ್ಲಣ್ಣ, ನಮ್ಮನ್ನು ಕಿಡ್ನಾಪ್ ಮಾಡಲಿಕ್ಕೆ ಕರೆಸಿ ಈ ಕೊರಸಂಟಿಗಳಿದ್ದು ಅಡ್ರೆಸ್ ಇಲ್ಲ ಎಂತ ಒಂದು ವೇಳೆ ನಮ್ಮನ್ನು ಗುಗ್ಗುಗಳನ್ನಾಗಿ ಮಾಡಿರ್ಬೋದಾ? ಲೇ ರಾಕಿ, ಜಾನಿಬಾಯಿ ನಮ್ಮನ್ನ ಬರೋಕೆ ಹೇಳಿದ್ದಕ್ಕೆ ಎಷ್ಟೊತ್ತು? 9 ಗಂಟೆಗೆ. ನಾವು ಬಂದಿರೋದು ಎಷ್ಟೊತ್ತಿಗೆ? 12 ಗಂಟೆಗೆ. ಈಗ ಏನಾದ್ರು ಹೋದ್ರೆ ಅವ್ರು ನಮ್ಮನ್ನು ಸಿಗ್ತಾರೇನೋ? ಎಂತ ಮಾಡ್ಲಿಕ್ಕೆ ಆಗ್ತದೆ? ಆ ಟೋಪಿಯ ಸೈಕಲಲ್ಲಿ ಬರಬೇಕಾದ್ರೆ ಸೈಕಲ್ ಪಂಚರ್ ಆಯ್ತಪ್ಪ. ಈಗೆಂತ ಒಳಗೆ ಹೋಗಿ ಅವರನ್ನು ಕಿಡ್ನಾಪ್ ಮಾಡೋಣ? ಲೇ ರಾಕಿ, ಜಾನಿಬಾಯಿ ಹೇಳಿದ್ದೇನ ಪುಟ್ಮಲ್ಲಿ ಅವರು ಮಧುರ ಅವರು ಒಟ್ಟಿಗೆ ಇದ್ದ ಕಿಡ್ನಾಪ್ ಮಾಡೋಂತ. ಈಗ ಹೋದ್ರೆ ತಲೆ ಮೇಲೆ ಆಮ್ಲೆಟ್ ಹಾಕಿ ಕಳಿಸ್ತಾರೆ ಅಷ್ಟೇ. ಐ ಲೈಕ್ ಇಟ್. ಇದು ಕೂಡ ಒಂದು ನಮೂನೆಯ ಹೊಸ ಪ್ರಯೋಗ. ಮಾಡಿಯೇ ಬಿಡುವ. ಹೇಗೋ ಆಮ್ಲೆಟ್ ಹಾಕಿದ್ರೆ ನಿನ್ನ ತಲೆ ಮೇಲೆ ಹಾಕ್ತಾರೆ. ಇಂಥ ಹುಚ್ಚಾಟ ಎಲ್ಲ ಬೇಡಮ್ಮ. ಇವತ್ತು ಕಿಡ್ನಾಪ್ ಮಾಡೋದು ಬೇಡ, ನಾಳೆ ಮಾಡೋಣ. ಸರಿ ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಇಷ್ಟೊತ್ತಲ್ಲಿ ಎಲ್ಲೋಗ್ತೀಯೋ? ಎಂತ ಅಂತ ಗೊತ್ತಿಲ್ಲ. ಈ ಗೆಟಪ್ ಹಾಕಿದ ಮೇಲೆ ಒಂದು ರೌಂಡ್ ವಾಕಿಂಗ್ ಹೋಗುವ ಅಂತ ಅನಿಸ್ತಾ ಉಂಟು. ಹುಷಾರಾಗಿ ಹೋಗು, ಇಲ್ಲಾಂದ್ರೆ ಯಾರಾದ್ರೂ ನಿನ್ ತಲೆ ಹೊಡೆದ್ಬಿಡ್ತಾರೆ. ಐ ಲೈಕ್ ಇಟ್. ಜಾನಿ, ನಾನು ತಾಯಿ ಆಗ್ತಿದ್ದೀನಿ. ನಿನ್ ತಾಯಿ ಆದ್ರೆ ನನಗೇನು? ನನ್ನ ಮಗನ್ನ ರಾಜನ್ ತರ ನೋಡ್ಕೋತೀನಿ. ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀನಿ. ನೆನ್ನ ರಾತ್ರಿ ನಮ್ಮ ಮಟ್ಟಿ ಬೀರುಲಿ 50,000 ರೂಪಾಯಿ ಕಳ್ತನ ಆಗ್ಬಿಟ್ಟದ. ನನ್ನ ಮಗು ಭವಿಷ್ಯನ ಹೇಗೆ ರೂಪಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮಗುಗೋಸ್ಕರ ಏನ್ ದೋಚಕ್ಕೂ ರೆಡಿ.